ಎಸ್ಎಸ್ಎಲ್ಸಿ ಪ್ರಿಪರೇಟರಿ 1 ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಪ್ರಿಪರೇಟರಿ 2 ಹಾಗೂ ಪ್ರಿಪರೇಟರಿ 3 ಪರೀಕ್ಷೆಗೆ ಹೊಸ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ. ಸೊ ಹೊಸ ಗೈಡ್ಲೈನ್ಸ್ ಅಲ್ಲಿ ಏನೇನಿದೆ, ಏನೇನಿಲ್ಲ, ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳ ಹಂಚಿಕೆ ಆಗುತ್ತೆ, ಇವೆಲ್ಲವನ್ನೂ ಕೂಡ ಗೈಡ್ಲೈನ್ಸ್ನಲ್ಲಿ ವಿವರವಾಗಿ ನೀಡಿದ್ದಾರೆ. ಹಾಗಿದ್ರೆ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಈ ಗೈಡ್ಲೈನ್ಸ್ ಪ್ರಕಾರ ಅನ್ನುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್. ಸೊ SLC ಎಕ್ಸಾಮ್ ಫೇಸ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನು ತಿಳಿಸ್ತಾ ಗೈಡ್ಲೈನ್ಸ್ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. SLC ಪ್ರಿಪರೇಟರಿ 1 ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ SLC ಪ್ರಿಪರೇಟರಿ 2 ಮತ್ತು 3 ಪರೀಕ್ಷೆಗೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದೆ. ಏನೇನು ಆ ಗೈಡ್ಲೈನ್ಸ್? 9 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಿರಬೇಕು. ಸರಿಯಾಗಿ 9 ಗಂಟೆಗೆ ಬೆಳಿಗ್ಗೆ ಎಲ್ಲ ವಿದ್ಯಾರ್ಥಿಗಳು ಅವರವರ ಪರೀಕ್ಷಾ ಕೇಂದ್ರಗಳಲ್ಲಿ, ಪರೀಕ್ಷಾ ಕೊಠಡಿಗಳಲ್ಲಿ ಹಾಜರಾಗಿರಬೇಕು. 9:00ವರೆಗೆ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡುವಂಥ ಕೆಲಸ ಆಗುತ್ತೆ. ಯಾರು ಡೌನ್ಲೋಡ್ ಮಾಡ್ತಾರೆ? ಮುಖ್ಯ ಶಿಕ್ಷಕರು. ಮುಖ್ಯ ಶಿಕ್ಷಕರಿಂದಲೇ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ. ಶಾಲಾ ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ ಪ್ರಕಾರವಾಗಿ ವಾಟರ್ ಮಾರ್ಕ್ ಇರುವಂಥ ಪ್ರಶ್ನೆ ಪತ್ರಿಕೆಗಳಿರುತ್ತೆ. 10ರಿಂದ 10:30 ಒಳಗೆ ಡೌನ್ಲೋಡ್ ಮಾಡಿಕೊಂಡಂಥ ಆ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಮತ್ತು ಪ್ಯಾಕ್ ಮಾಡುವಂಥ ಕೆಲಸ ಆಗುತ್ತೆ. 10:50ಕ್ಕೆ ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಕೊಠಡಿಗೆ ನೀಡಬೇಕಾಗುತ್ತೆ. 11 ಗಂಟೆಗೆ SLC ಪೂರ್ವಭಾವಿ ಪರೀಕ್ಷೆ ಆರಂಭ ಆಗುತ್ತೆ. ಪರೀಕ್ಷಾ ಕೇಂದ್ರದ ಬಳಿ ಮೊಬೈಲ್ ಪುಸ್ತಕಗಳಿಗೆ ಅನುಮತಿ ಇಲ್ಲ. ಬ್ರೇಕ್ ಹಾಕುವ ಕೆಲಸ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕ್ರಮ ತಗೊಳ್ಳುವಂಥ ಕೆಲಸ ಆಗುತ್ತೆ. ಕಠಿಣವಾದ ಕ್ರಮಗಳನ್ನು ತಗೊಳ್ತಾರೆ. ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಸೇರಿ ಯಾವುದೇ ರೀತಿಯ ಜಾಲತಾಣದಲ್ಲಿ ಹಾಕಿದರೂ ಕೂಡ ಅಂಥವರ ವಿರುದ್ಧ ಕ್ರಮ ತಗೊಳ್ತಾರೆ. ವಿದ್ಯಾರ್ಥಿಗಳ ವಿರುದ್ಧವೂ ಕೂಡ ಕಾನೂನು ಕ್ರಮ ಆಗುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಶಾಲೆಯ ವಿರುದ್ಧವೂ ಕೂಡ ಕ್ರಮ ತಗೊಳ್ಳುವಂಥ ಕೆಲಸ ಆಗುತ್ತೆ. ಯಾವ ರೀತಿ? ಅನುದಾನಿತ ಶಾಲೆಗಳಲ್ಲಿ ಈ ರೀತಿಯ ಅಕ್ರಮಗಳು ನಡೆದರೆ ಅಂಥ ಶಾಲೆಗಳ ಲೈಸೆನ್ಸ್ ಅನ್ನೇ ವಾಪಸ್ ತಗೊಳ್ಳುವಂಥ ಕೆಲಸ ಇಲಾಖೆಯಿಂದ ಆಗುತ್ತೆ. ಇನ್ನು ಅನುದಾನ ರಹಿತ ಶಾಲೆಗಳಲ್ಲಿ ಅಕ್ರಮ ನಡೆದರೆ ಅಂಥ ಶಾಲೆಗಳ ಲೈಸೆನ್ಸ್ ಶಾಶ್ವತವಾಗಿ ರದ್ದಾಗುತ್ತೆ. ದೂಸರ ಮಾತೇ ಇಲ್ಲ. ಈ ರೀತಿಯ ಹೊಸ ಗೈಡ್ಲೈನ್ಸ್ ಅನ್ನ ಶಿಕ್ಷಣ ಇಲಾಖೆ ಈಗ ರಿಲೀಸ್ ಮಾಡಿದೆ. SSLC ಪ್ರಿಪರೇಟರಿ 1 ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಪ್ರಿಪರೇಟರಿ 2 ಹಾಗೂ ಪ್ರಿಪರೇಟರಿ 3 ಪರೀಕ್ಷೆಗೆ ಹೊಸ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ. ಸೊ ಹೊಸ ಗೈಡ್ಲೈನ್ಸ್ ಅಲ್ಲಿ ಏನೇನಿದೆ, ಏನೇನಿಲ್ಲ, ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳ ಹಂಚಿಕೆ ಆಗುತ್ತೆ, ಇವೆಲ್ಲವನ್ನೂ ಕೂಡ ಗೈಡ್ಲೈನ್ಸ್ನಲ್ಲಿ ವಿವರವಾಗಿ ನೀಡಿದ್ದಾರೆ. ಹಾಗಿದ್ರೆ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಈ ಗೈಡ್ಲೈನ್ಸ್ ಪ್ರಕಾರ ಅನ್ನುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್. ಸೊ SLC ಎಕ್ಸಾಮ್ ಫೇಸ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನು ತಿಳಿಸ್ತಾ ಗೈಡ್ಲೈನ್ಸ್ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. SLC ಪ್ರಿಪರೇಟರಿ 1 ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ SLC ಪ್ರಿಪರೇಟರಿ 2 ಮತ್ತು 3 ಪರೀಕ್ಷೆಗೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದೆ. ಏನೇನು ಆ ಗೈಡ್ಲೈನ್ಸ್? 9 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಿರಬೇಕು. ಸರಿಯಾಗಿ 9 ಗಂಟೆಗೆ ಬೆಳಿಗ್ಗೆ ಎಲ್ಲ ವಿದ್ಯಾರ್ಥಿಗಳು ಅವರವರ ಪರೀಕ್ಷಾ ಕೇಂದ್ರಗಳಲ್ಲಿ, ಪರೀಕ್ಷಾ ಕೊಠಡಿಗಳಲ್ಲಿ ಹಾಜರಾಗಿರಬೇಕು. 9:00ವರೆಗೆ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡುವಂಥ ಕೆಲಸ ಆಗುತ್ತೆ. ಯಾರು ಡೌನ್ಲೋಡ್ ಮಾಡ್ತಾರೆ? ಮುಖ್ಯ ಶಿಕ್ಷಕರು. ಮುಖ್ಯ ಶಿಕ್ಷಕರಿಂದಲೇ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ. ಶಾಲಾ ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ ಪ್ರಕಾರವಾಗಿ ವಾಟರ್ ಮಾರ್ಕ್ ಇರುವಂಥ ಪ್ರಶ್ನೆ ಪತ್ರಿಕೆಗಳಿರುತ್ತೆ. 10ರಿಂದ 10:30 ಒಳಗೆ ಡೌನ್ಲೋಡ್ ಮಾಡಿಕೊಂಡಂಥ ಆ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಮತ್ತು ಪ್ಯಾಕ್ ಮಾಡುವಂಥ ಕೆಲಸ ಆಗುತ್ತೆ. 10:50ಕ್ಕೆ ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಕೊಠಡಿಗೆ ನೀಡಬೇಕಾಗುತ್ತೆ. 11 ಗಂಟೆಗೆ SLC ಪೂರ್ವಭಾವಿ ಪರೀಕ್ಷೆ ಆರಂಭ ಆಗುತ್ತೆ. ಪರೀಕ್ಷಾ ಕೇಂದ್ರದ ಬಳಿ ಮೊಬೈಲ್ ಪುಸ್ತಕಗಳಿಗೆ ಅನುಮತಿ ಇಲ್ಲ. ಬ್ರೇಕ್ ಹಾಕುವ ಕೆಲಸ ಆಗಿದೆ.
ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸ ಆಗುತ್ತೆ. ಕಠಿಣವಾದ ಕ್ರಮಗಳನ್ನು ತಗೊಳ್ತಾರೆ. ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಸೇರಿ ಯಾವುದೇ ರೀತಿಯ ಜಾಲತಾಣದಲ್ಲಿ ಹಾಕಿದರೂ ಕೂಡ ಅಂಥವರ ವಿರುದ್ಧ ಕ್ರಮ ತಗೊಳ್ತಾರೆ. ವಿದ್ಯಾರ್ಥಿಗಳ ವಿರುದ್ಧವೂ ಕೂಡ ಕಾನೂನು ಕ್ರಮ ಆಗುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಶಾಲೆಯ ವಿರುದ್ಧವೂ ಕೂಡ ಕ್ರಮ ತಗೊಳ್ಳುವಂಥ ಕೆಲಸ ಆಗುತ್ತೆ. ಯಾವ ರೀತಿ? ಅನುದಾನಿತ ಶಾಲೆಗಳಲ್ಲಿ ಈ ರೀತಿಯ ಅಕ್ರಮಗಳು ನಡೆದರೆ ಅಂಥ ಶಾಲೆಗಳ ಲೈಸೆನ್ಸ್ ಅನ್ನೇ ವಾಪಸ್ ತಗೊಳ್ಳುವಂಥ ಕೆಲಸ ಇಲಾಖೆಯಿಂದ ಆಗುತ್ತೆ. ಇನ್ನು ಅನುದಾನ ರಹಿತ ಶಾಲೆಗಳಲ್ಲಿ ಅಕ್ರಮ ನಡೆದರೆ ಅಂಥ ಶಾಲೆಗಳ ಲೈಸೆನ್ಸ್ ಶಾಶ್ವತವಾಗಿ ರದ್ದಾಗುತ್ತೆ. ದೂಸರಾ ಮಾತೇ ಇಲ್ಲ. ಈ ರೀತಿಯ ಹೊಸ ಗೈಡ್ಲೈನ್ಸ್ ಅನ್ನ ಶಿಕ್ಷಣ ಇಲಾಖೆ ಈಗ ರಿಲೀಸ್ ಮಾಡಿದೆ. SSLC ಪ್ರಿಪರೇಟರಿ 1 ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿದ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಪ್ರಿಪರೇಟರಿ 2 ಹಾಗೂ ಪ್ರಿಪರೇಟರಿ 3 ಪರೀಕ್ಷೆಗೆ ಹೊಸ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ. ಸೊ ಹೊಸ ಗೈಡ್ಲೈನ್ಸ್ ಅಲ್ಲಿ ಏನೇನಿದೆ, ಏನೇನಿಲ್ಲ, ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳ ಹಂಚಿಕೆ ಆಗುತ್ತೆ, ಇವೆಲ್ಲವನ್ನೂ ಕೂಡ ಗೈಡ್ಲೈನ್ಸ್ನಲ್ಲಿ ವಿವರವಾಗಿ ನೀಡಿದ್ದಾರೆ. ಹಾಗಿದ್ರೆ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಈ ಗೈಡ್ಲೈನ್ಸ್ ಪ್ರಕಾರ ಅನ್ನುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್. ಸೊ SLC ಎಕ್ಸಾಮ್ ಫೇಸ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಅನ್ನು ತಿಳಿಸ್ತಾ ಗೈಡ್ಲೈನ್ಸ್ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. SLC ಪ್ರಿಪರೇಟರಿ 1 ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ SLC ಪ್ರಿಪರೇಟರಿ 2 ಮತ್ತು 3 ಪರೀಕ್ಷೆಗೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆ ಹೊಸ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದೆ. ಏನೇನು ಆ ಗೈಡ್ಲೈನ್ಸ್? 9 ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಿರಬೇಕು. ಸರಿಯಾಗಿ 9 ಗಂಟೆಗೆ ಬೆಳಿಗ್ಗೆ ಎಲ್ಲ ವಿದ್ಯಾರ್ಥಿಗಳು ಅವರವರ ಪರೀಕ್ಷಾ ಕೇಂದ್ರಗಳಲ್ಲಿ, ಪರೀಕ್ಷಾ ಕೊಠಡಿಗಳಲ್ಲಿ ಹಾಜರಾಗಿರಬೇಕು. 9:00ವರೆಗೆ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡುವಂಥ ಕೆಲಸ ಆಗುತ್ತೆ. ಯಾರು ಡೌನ್ಲೋಡ್ ಮಾಡ್ತಾರೆ? ಮುಖ್ಯ ಶಿಕ್ಷಕರು. ಮುಖ್ಯ ಶಿಕ್ಷಕರಿಂದಲೇ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ. ಶಾಲಾ ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ ಪ್ರಕಾರವಾಗಿ ವಾಟರ್ ಮಾರ್ಕ್ ಇರುವಂಥ ಪ್ರಶ್ನೆ ಪತ್ರಿಕೆಗಳಿರುತ್ತೆ. 10ರಿಂದ 10:30 ಒಳಗೆ ಡೌನ್ಲೋಡ್ ಮಾಡಿಕೊಂಡಂಥ ಆ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಮತ್ತು ಪ್ಯಾಕ್ ಮಾಡುವಂಥ ಕೆಲಸ ಆಗುತ್ತೆ. 10:50ಕ್ಕೆ ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಕೊಠಡಿಗೆ ನೀಡಬೇಕಾಗುತ್ತೆ. 11 ಗಂಟೆಗೆ SLC ಪೂರ್ವಭಾವಿ ಪರೀಕ್ಷೆ ಆರಂಭ ಆಗುತ್ತೆ. ಪರೀಕ್ಷಾ ಕೇಂದ್ರದ ಬಳಿ ಮೊಬೈಲ್ ಪುಸ್ತಕಗಳಿಗೆ ಅನುಮತಿ ಇಲ್ಲ. ಬ್ರೇಕ್ ಹಾಕುವ ಕೆಲಸ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕ್ರಮ ತಗೊಳ್ಳುವಂಥ ಕೆಲಸ ಆಗುತ್ತೆ. ಕಠಿಣವಾದ ಕ್ರಮಗಳನ್ನು ತಗೊಳ್ತಾರೆ. ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಸೇರಿ ಯಾವುದೇ ರೀತಿಯ ಜಾಲತಾಣದಲ್ಲಿ ಹಾಕಿದರೂ ಕೂಡ ಅಂಥವರ ವಿರುದ್ಧ ಕ್ರಮ ತಗೊಳ್ತಾರೆ. ವಿದ್ಯಾರ್ಥಿಗಳ ವಿರುದ್ಧವೂ ಕೂಡ ಕಾನೂನು ಕ್ರಮ ಆಗುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಶಾಲೆಯ ವಿರುದ್ಧವೂ ಕೂಡ ಕ್ರಮ ತಗೊಳ್ಳುವಂಥ ಕೆಲಸ ಆಗುತ್ತೆ. ಯಾವ ರೀತಿ? ಅನುದಾನಿತ ಶಾಲೆಗಳಲ್ಲಿ ಈ ರೀತಿಯ ಅಕ್ರಮಗಳು ನಡೆದರೆ ಅಂಥ ಶಾಲೆಗಳ ಲೈಸೆನ್ಸ್ ಅನ್ನೇ ವಾಪಸ್ ತಗೊಳ್ಳುವಂಥ ಕೆಲಸ ಇಲಾಖೆಯಿಂದ ಆಗುತ್ತೆ. ಇನ್ನು ಅನುದಾನ ರಹಿತ ಶಾಲೆಗಳಲ್ಲಿ ಅಕ್ರಮ ನಡೆದರೆ ಅಂಥ ಶಾಲೆಗಳ ಲೈಸೆನ್ಸ್